ಮಾಧ್ಯಮ ದಿನಾಚರಣೆಯ ಅಂಗವಾಗಿ ಇದೇ ಮೊದಲ ಬಾರಿಗೆ ಆಲೂರು ತಾಲೂಕಿನ ಬ್ಯಾಡರಹಳ್ಳಿಯ ಗ್ರಾಮದಲ್ಲಿ ಪತ್ರಕರ್ತರಿಗಾಗಿ ಕೆಸರುಗದ್ದೆ ಓಟ, ಅಗ್ಗಜಗ್ಗಾಟ ಹಾಗೂ ವಾಲಿಬಾಲ್ ಪಂದ್ಯಾವಳಿಗಳನ್ನು ಇತ್ತೀಚೆಗೆ ಏರ್ಪಡಿಸಲಾಗಿತ್ತು. ವಿಶ್ರಾಂತಿ ಪಡೆಯದೆ ಸದಾ ಸುದ್ದಿಯನ್ನು ಮಾಡುವ ಕಾತುರದಲ್ಲಿರುವ ಪತ್ರಕರ್ತರಿಗಾಗಿ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘವು ಪತ್ರಕರ್ತರಿಗಾಗಿ ಆಲೂರು ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಕೆಸರುಗದ್ದೆ ಓಟ, ಅಗ್ಗಜಗ್ಗಾಟ ಮತ್ತು ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಪತ್ರಕರ್ತರು ತುಂಬಾ ಆಸಕ್ತಿಯಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿ ಕೆಸರುಗದ್ದೆಯಲ್ಲಿ ಮಿಂದೆದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಸಂಘದ ವತಿಯಿಂದ ಇದೇ ಮೊದಲ ಬಾರಿಗೆ ಇಂತಹ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದ್ದು, ಜಿಲ್ಲೆಯ ಎಲ್ಲ ಪತ್ರಕರ್ತ ಮಿತ್ರರು ತುಂಬಾ ಉತ್ಸಾಹದಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದು, ಗ್ರಾಮೀಣ ಕ್ರೀಡೆಗಳನ್ನು ಜೀವಂತವಾಗಿಡುವ ಉದ್ದೇಶದಿಂದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಈ ಕ್ರೀಡೆಯನ್ನು ಆಯೋಜಿಸಲಾಗಿದ್ದು, ಈ ಗ್ರಾಮದ ಎಲ್ಲ ರೈತಾಪಿ ಜನರು ನಮಗೆ ಸಹಕಾರ ನೀಡುತ್ತಿದ್ದಾರೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕೆಆರ್ ಮಂಜುನಾಥ್ ಮಾತನಾಡಿ, ಈ ರೀತಿಯ ಕ್ರೀಡೆಯನ್ನು ಆಯೋಜನೆ ಮಾಡಿರುವುದು ತುಂಬಾ ಖುಷಿ ತಂದಿದ್ದು, ಮುಂದಿನ ವರ್ಷದಲ್ಲಿ ಮತ್ತಷ್ಟು ವಿವಿಧ ಬಗೆಯ ಕ್ರೀಡೆಗಳನ್ನು ಆಯೋಜನೆ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿ ಕ್ರೀಡೆ ಮೂಡಿಬರಲಿದೆ ಎಂದರು. ಭೀಮಾ ವಿಜಯ ಪತ್ರಿಕೆಯ ಸಂಪಾದಕರಾದ ಎತ್ತೂರು ನಾಗರಾಜ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಮಕ್ಕಳು ಕ್ರಿಕೆಟ್ ಮತ್ತಿತರ ಕ್ರೀಡೆಗಳ ಬಗ್ಗೆ ಆಸಕ್ತಿಯನ್ನು ತೋರಿ ಗ್ರಾಮೀಣ ಕ್ರೀಡೆಗಳನ್ನು ಮರೆಯುತ್ತಿರುವ ಸಂದರ್ಭದಲ್ಲಿ ಕೆಸರುಗದ್ದೆಯಲ್ಲಿ ಬಿದ್ದು ಎದ್ದು ಕೆಸರು ಮೆತ್ತಿಕೊಂಡು ಆಡುವುದು ಸುಲಭದ ಕೆಲಸವಲ್ಲ. ಆದರೂ ಕೂಡ ಎಲ್ಲ ತಮ್ಮ ಮಿತ್ರರು ಭಾಗವಹಿಸಿರುವುದು ಖುಷಿ ತಂದಿದೆ ಎಂದರು. ಒಟ್ಟಿನಲ್ಲಿ ಇದೊಂದು ವಿಶೇಷವಾದ ಕ್ರೀಡಾಕೂಟವನ್ನು ನೋಡಲು ಗ್ರಾಮದ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡುವ ಮೂಲಕ ಪತ್ರಕರ್ತರಿಗೆ ಪ್ರೋತ್ಸಾಹ ನೀಡಿದ್ದು, ಬ್ಯಾಡರಹಳ್ಳಿಯು ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವನ್ನು ನೋಡುವಂತೆ ಭಾಸವಾಗುತ್ತಿತ್ತು. ಯಾರು ಫಸ್ಟ್ ಇದಲ್ಲಿ ನೋಡೋಣ ವಾಕಿಂಗ್ ಅಲ್ಲಿ. ಮುಂದೆ ಇವತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಆಲೂರಿನ ತಾಲೂಕು ಪತ್ರಕರ್ತರ ಸಂಘದಿಂದ ಆಲೂರು ತಾಲೂಕಿನ ಚಿಕ್ಕ ಗ್ರಾಮವಾದಂಥ ನಮ್ಮದೇ ಗ್ರಾಮ ಬ್ಯಾಡರಹಳ್ಳಿ, ಈ ಒಂದು ಬ್ಯಾಡರಹಳ್ಳಿಯ ಗದ್ದೆಹಳ್ಳದಲ್ಲಿ ಇವತ್ತು ಮೊದಲನೇ ಬಾರಿಗೆ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕೆಸರುಗದ್ದೆ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದೀವಿ. ನಮ್ಮ ಸಂಘದ ಜಿಲ್ಲೆಯಾದ್ಯಂತ ಎಲ್ಲ ಸದಸ್ಯರು ಕೂಡ ತುಂಬಾ ಉತ್ಸಾಹದಿಂದ ಬಂದಿದ್ದಾರೆ. ಹಾಗೆ ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನೋಡೋದಕ್ಕೆ ಅಂತ ಬಂದಿದ್ದಾರೆ, ಪಾಲ್ಗೊಳ್ಳೋದಕ್ಕೂ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂತ ನಮ್ಮ ಎಲ್ಲ ಜಿಲ್ಲಾಡಳಿತ ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರ ಸಹಕಾರ. ಯಾವುದೇ ಒಂದು ಕ್ರೀಡಾಕೂಟ ಅಂದ್ರೂ ಕೂಡ ಸಹಕಾರ ಮುಖ್ಯ, ಕೋಆರ್ಡಿನೇಷನ್ ಇರಬೇಕು. ನಮ್ಮ ಏನು ಸಹಭಾಗಿತ್ವ, ಸಹಕಾರ ಅನ್ನೋದಕ್ಕೆ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘನೇ ಸಾಕ್ಷಿಯಾಗಿದೆ. ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಧನ್ಯವಾದಗಳು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇವತ್ತು ಆಲೂರು ತಾಲೂಕಿನ ಬೈರಾಪುರ ಬ್ಯಾಡರಹಳ್ಳಿಯಲ್ಲಿ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಹಾಸನ ಜಿಲ್ಲೆಯ ಸಮಸ್ತ ಪತ್ರಕ ಮಿತ್ರರು ಇಲ್ಲಿಗೆ ಆಗಮಿಸಿದ್ದಾರೆ. ಈ ಕ್ರೀಡಾಕೂಟದ ಯಶಸ್ವಿಗೆ ಇಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ
ಮೋಹನ್ ಕುಮಾರ್ HT ಅವರು ಕನ್ನಡಪ್ರಭ ಜಿಲ್ಲಾ ವರದಿಗಾರರು, ಹಾಗೆ ಆಲೂರು ತಾಲೂಕಿನ ತಾಲೂಕು ಅಧ್ಯಕ್ಷರಾದ ಪೃಥ್ವಿ ಅವರು ಮತ್ತು ನಮ್ಮ ಜಿಲ್ಲಾ ಸಂಘ ಮತ್ತು ಆಲೂರು ತಾಲೂಕು ಪತ್ರಕರ್ತರ ಸಂಘ ಕೂಡಿ ಕ್ರೀಡಾಕೂಟವನ್ನು ನಡೆಸ್ತಾ ಇದೆ. ಪತ್ರಕರ್ತರ ಸಂಘದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದು, ಕ್ರೀಡೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಕ್ರೀಡಾಕೂಟವನ್ನ ಜಿಲ್ಲಾ ಪಂಚಾಯತ್ CEO ಅವರಾದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಮತ್ತು ಪೊಲೀಸ್ SP ಅವರಾದಂತ ಮೊಹಮ್ಮದ್ ಸುಜೀತಾ ಮೇಡಮ್ ಅವರು, ಹಾಗೆ AC ಅವರಾದಂತ ಶ್ರುತಿ ಮೇಡಮ್ ಅವರು ಕೂಡ ಆಗಮಿಸಿ ಅವ್ರು ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ DC ಮೇಡಮ್ ಅವರು ಕೂಡ ಇಲ್ಲಿಗೆ ಆಗಮಿಸಿ ಅವರು ಕೂಡ ನಮ್ಮ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಇಲ್ಲಿ ಕ್ರೀಡಾಸಕ್ತರಿಗೆ ಒಂದು ಸ್ಫೂರ್ತಿಯನ್ನ ತುಂಬಲಿದ್ದಾರೆ. ಎಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯೊಂದಿಗೆ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇರೋದು ನಾವು ಆಯೋಜಕರಾಗಿ ನಮಗೆ ತುಂಬಾ ಸಂತೋಷ ತಂದಿದೆ. ಇಂಥ ಕ್ರೀಡೆಗಳಿಂದ ಈ ಕ್ರೀಡೆಗಳಿಂದ ಒಂದು ಗ್ರಾಮೀಣ ಭಾಗದಲ್ಲೂ ಕೂಡ ಈ ಕ್ರೀಡೆಯ ಉತ್ತೇಜನ ಸಿಗಬೇಕು ಗ್ರಾಮೀಣ ಕ್ರೀಡೆಗಳಿಗೆ ಅನ್ನೋದು ನಮ್ಮ ಪತ್ರಕರ್ತರ ಸಂಘದ ಪ್ರಮುಖ ಉದ್ದೇಶ ಆಗಿತ್ತು. ಅದು ಇವತ್ತು ಈಡೇರಿದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಭೀಮ ವಿಜಯ ಪತ್ರಿಕೆಯ ಸಂಪಾದಕರಾದಂತ ಎತ್ತೂರು ನಾಗರಾಜ್ ಅವರು ಇದ್ದಾರೆ. ಅವಾಗಿಂದನೂ ನೋಡ್ತಾ ಇದ್ವಿ, ಬಹಳ ಉತ್ಸಾಹದಿಂದ ಈ ಕ್ರೀಡೆಯನ್ನ ನೋಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಬನ್ನಿ ಈ ಕ್ರೀಡೆ ಬಗ್ಗೆ ಅವರು. ಹೇಳಿ ಸರ್, ಏನ್ ಪ್ರಶ್ನೆ ನಿಮ್ದು? ಕ್ರೀಡೆ ನೋಡ್ತಾ ಇದ್ದೀರಿ, ಗ್ರಾಮೀಣ ಕ್ರೀಡೆ. ಇವತ್ತು ಕ್ರಿಕೆಟ್ ಮತ್ತೆ ಬೇರೆ ಬೇರೆ ಕ್ರೀಡೆಗಳಿಗೆ ಇವತ್ತು ಹಳ್ಳಿ ಯುವಕರು ಬಹಳ ದೂರ ಆಗ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗಳು ಮುಕ್ತ ಹೋಗ್ತಾ ಇದೆ. ಇಂಥ ಕ್ರೀಡೆಯನ್ನ ನಡೆಸೋದ್ರಿಂದ ಯಾವ ರೀತಿ ನಾವು ಕ್ರೀಡೆಗಳನ್ನ ಕಾಪಾಡ್ಕೋಬಹುದು ಅಂತ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಹಾಸನ ಪತ್ರಕರ್ತರ ಸಂಘದಲ್ಲಿ ಬರ್ದಿಡ್ಬೇಕಾದಂತ ಒಂದು ದಿನ. ಯಾಕೆಂದ್ರೆ ನೀವೇ ಹೇಳಿದ್ರಿ, ಎಲ್ಲ ಕೇವಲ ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್, ವಾಲಿಬಾಲ್ ಎಲ್ಲ ಅಲ್ಲಿ ಹೊರಗಡೆ ಇದನ್ನೇ ಈಗ ಜಾಸ್ತಿ ಆಗಿದೆ. ಇದ್ರ ಮಧ್ಯೆ ಇಲ್ಲಿ ನಾವು ಹಳ್ಳಿ ಒಳಗೆ ಬಂದು ಸುಮಾರು 15-20 ಕಿಲೋಮೀಟರ್ ಒಳಗಿನ ಒಂದು ಹಳ್ಳಿ ಬಂದ್ಬಿಟ್ಟು ಇವತ್ತು ಇಲ್ಲಿ ಕೆಸರುಗದ್ದೆ ಓಟನ ಆಡಿರೋಂಥದ್ದು. ಜೊತೆಗೆ ಇಲ್ಲಿ ನೆಟ್ ವಾಲಿಬಾಲ್ ಕೂಡ ಇದೆ, ಜೊತೆಗೆ ಹಗ್ಗ ಜಗ್ಗಾಟ ಕೂಡ ಇದೆ. ಬಹುಶಃ ನೀವೆಲ್ಲೂ ಕೂಡ ಇದನ್ನೀಗ ನೋಡಲ್ಲ, ಇವೆಲ್ಲ ಕಳೆದೋಗಿದ್ದಾವೆ. ಆದ್ರೆ ಇಲ್ಲಿ ಸಿಗೋಂತ ಖುಷಿ, ಮಜಾ, ಮತ್ತೆ ಇಲ್ಲಿ ಊರವ್ರು ನೋಡಿ ತುಂಬಾ ಎಲ್ಲ ಅಕ್ಕಪಕ್ಕದ ಊರವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಒಂದ್ ರೀತಿ ಜಾತ್ರೆ ಆಗುತ್ತಲ್ಲ, ಆ ವಾತಾವರಣ ಇಲ್ಲಿದೆ. ಹಾಗಾಗಿ ಇದನ್ನ ನಮ್ಮ ಪತ್ರಕರ್ತರಿಗೆ ಇದೇ ಮೊದಲನೇ ಬಾರಿಗೆ ಆಯೋಜಿಸಿರ್ತಕ್ಕಂತಹ ಸಂಘದ ಅಧ್ಯಕ್ಷರಾದ ವೇಣು ಅವರು, ಆಮೇಲೆ ಹರೀಶ್ ಅವರು, ಹೀಗೆ ಎಲ್ಲರೂ, ಶಶಿ ಅವರು, ಎಲ್ಲರೂ ಕೂಡ ಇದನ್ನ ಅವ್ರಿಗೆ ನಾನು ತುಂಬಾ ಧನ್ಯವಾದ ಸಲ್ಲಿಸ್ತೀನಿ. ಹಾಗೆ ಮೋಹನ್ ಅಂತ ಹೇಳಿ ಅವರು ಕನ್ನಡಪ್ರಭ ಇವರು ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್. ಅವರು ವಿಶೇಷವಾಗಿ ಅವ್ರ ಮೂಲತಃ ಕೃಷಿಕ, ಜೊತೆ ಪತ್ರಿಕೋದ್ಯಮ ಮಾಡ್ತಿದ್ದಾರೆ. ಅವರ ಗದ್ದೆಲ್ಲೇ ಇದನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತಿದೀವಿ. ಇಷ್ಟು ದಿನ ಆಯ್ತಲ್ಲ, ಕ್ರಿಕೆಟ್ ಆಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ, ಇದೊಂದ್ ರೀತಿ ಎಲ್ಲ ಹಳ್ಳಿ ಬಂದು ಎಲ್ಲರ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗಿದ್ದೇವೆ. ಹಾಗಾಗಿ ಕೆಲವರು ಯಾರ್ಯಾರು ನೋಡ್ತಾ ಇದ್ರಲ್ಲ ಅವರು ಕೂಡ ನಾವು ಸುಮ್ನೆ ನೋಡೋಣ ಅಂತ ಬಂದ್ವಿ. ಆದ್ರೆ ನಮಗೂ ಇಳಿಲೇಬೇಕಂತ ಖುಷಿ ಆಯ್ತು. ಈಗ ಮಳೆ ಬರ್ತಾ ಇದೆ, ಮಳೆ ಗಿಳೆ ಯಾವ್ದಕ್ಕೂ ಲೆಕ್ಕಿಸ್ತಲೇ ಎಂಜಾಯ್ ಮಾಡ್ಬೇಕು ಅಂದ್ರೆ ಈ ತರ ಬರ್ಬೇಕು, ಹಳ್ಳಿ ಬರ್ಬೇಕು. ಹಾಗಾಗಿ ತುಂಬಾ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದಂತ ಹರೀಶ್ ಅವರಿದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳಿ. ಸರ್, ಈಗ ನಾವು ಟಿವಿಯಲ್ಲಿ ಕೆಲಸ ಮಾಡುವಾಗ, ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಅದರದೇ ಆದಂತ ಜಂಜಾಟ ಇರುತ್ತೆ. ಆ ನಡುವೆ ಈ ರೀತಿ ಒಂದು ರಿಲ್ಯಾಕ್ಸ್ ಬೇಕು ಅಂದ್ರೆ, ಜೊತೆಗೆ ಅದನ್ನೆಲ್ಲ ಮರೆತು ಒಂದು ದಿನ ಇದ್ರಲ್ಲೂ ಪ್ರಕೃತಿಯ ನಡುವೆ ದಿನಗಳನ್ನ ಕಳೆಯೋದು, ಅದ್ರಲ್ಲಿ ಈ ರೀತಿ ಕಾಂಪಿಟೇಟಿವ್ ಆಗಿ ಎಲ್ಲರೂ ಪತ್ರಕರ್ತರು ಅವತ್ತು ಸುದ್ದಿಯನ್ನ ಮಾಡುವಾಗ ಏನೇ ಇರ್ಬೋದು, ಅದ್ರ ಹೊರತಾಗಿ ಒಂದ್ ಕಡೆ ಸೇರಿ ಆ ಒಂದು ಸಂತೋಷವನ್ನ ಎಂಜಾಯ್ ಮಾಡೋದಿದೆಯಲ್ಲ, ಇದು ಬಹಳ ಒಂದ್ ರೀತಿ ಸುಂದರವಾದ ಕ್ಷಣಗಳು. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಆ ರೀತಿ ಕ್ಷಣಗಳು. ನಮ್ಮ ಜೊತೆಗೆ ಈಗ ಕೆಸರು ಅಂದ್ರೆ ದೂರ ನಿಲ್ಲಂತ ಕ್ಷಣ, ಆದ್ರೆ ಈ ಕೆಸರನ್ನ ಮೈಗೆ ಒತ್ಕೊಂಡು ಆ ಕೆಸರೊಳಗಡೆ ಬಿದ್ದು ಆಟ ಆಡೋದಿದೆಯಲ್ಲ, ನಿಜವಾಗ್ಲೂ ಎಲ್ಲರೂ ಎಂಜಾಯ್, ಹಿರಿಯರು ಕಿರಿಯರು ಎಲ್ಲರೂ ಜೊತೆಯಲ್ಲಿ ನಿಂತು ಎಂಜಾಯ್ ಮಾಡಿರೋದು ನಿಜಕ್ಕೂ ಒಂದು ರೀತಿ ಖುಷಿ ವಿಚಾರ. ಜೊತೆಗೆ ಈ ಪ್ರಕೃತಿಯ ನಡುವೆ ಈ ರೀತಿಯ ಒಂದು ಕೆಸರುಗದ್ದೆ ಇರ್ಬೋದು, ಅಥವಾ ಓಟ ಇರ್ಬೋದು, ಅಥವಾ ವಾಲಿಬಾಲ್ ಎಲ್ಲ ಆಟಗಳನ್ನು ಆಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ. ಈ ರೀತಿ ಆರ್ಗನೈಸ್ ಮಾಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆ KH ವೇಣುಕುಮಾರ್ ಅವರಿಗೆ, ಅಧ್ಯಕ್ಷರು ಮತ್ತೆ ನಮ್ಮ ಮೋಹನಣ್ಣ ಅವರು, ಎಲ್ಲರಿಗೂ ಸಹ ಪದಾಧಿಕಾರಿಗಳು ಎಲ್ಲರಿಗೂ ಧನ್ಯವಾದ. ಕಿರಿಯ ಪತ್ರಕರ್ತರಿಗೆ ಒಂದು ಎಂಕರೇಜ್ ಮಾಡೋದಕ್ಕೆ ನೀವು ಕೂಡ ಭಾಗವಹಿಸಬಹುದಿತ್ತಲ್ಲ. ನಿಜವಾಗ್ಲೂ ಇಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯ, ಅದ್ರ ಜೊತೆ ಪ್ರೋತ್ಸಾಹ ಕೊಡೋದು ಸಹ ಮುಖ್ಯ ಆಗುತ್ತೆ. ಹಾಗಾಗಿ ಅವರಿಗೆಲ್ಲ ಸಹಕಾರ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು. ಎಂಜಾಯ್ ಮಾಡ್ತಾ ಇದ್ದೀರಿ. ಓಕೆ. ಈಗ ನಮ್ಮ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರಾದಂತ ಉದಯಣ್ಣ ಇದ್ದಾರೆ. ಅವರು ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರು ಕ್ರೀಡೆನಲ್ಲೂ ಕೂಡ. ಏನ್ ಹೇಳ್ತಾರೆ ಕೇಳೋಣ. ಅತ್ಯಂತ ಹಿರಿಯ ನೋಡಿ ಸ್ನೇಹಿತರೆ,
ನಾನು ಯಾಕೆ ಈ ನಮ್ಮ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೆಸರುಗದ್ದೆಯನ್ನ ಓಟವನ್ನ ಏರ್ಪಡಿಸೋದಕ್ಕೆ ನಾನು ಮೊದಲನೇದಾಗಿ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ನಾನು ಯಾಕೆ ಕೆಸರುಗದ್ದೆ ಓಟದಲ್ಲಿ 3 ಈವೆಂಟ್ ಅಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ಈವೆಂಟ್ ಲಾಸ್ಟ್ಗೆ ಎಲ್ಲ ಪ್ರೋತ್ಸಾಹ ಮಾಡಿ ನನಗೆ ಒಂದು ಬಹುಮಾನ. ಯಾಕೆಂದ್ರೆ ಯುವ ಪತ್ರಕರ್ತರು ಕೂಡ ನನ್ನ ನೋಡಿ ಗದ್ದೆಗಿಳಿದಿ ನಾವು ಉದ್ದೇಶಕ್ಕೆ ನಾನು ಇನ್ಸ್ಪೈರ್ ಆಗಬೇಕು ಅಂತ ಹೇಳಿದೆ. ಹಾಗೂ ಕೆಲವರಿಗೆ ಅಲ್ಲಿ ಕೇಳಿದೆ ಯಾಕೆ ರಮೇಶ್ ಕೂತೀರಿ ನನ್ನ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆದ್ರೆ ನಿಜಕ್ಕೂ ಮಾತ್ರ ಇಂಥ ಈವೆಂಟ್ಗಳು ಬಹಳ ಸಂತೋಷ ಕೊಡುತ್ತೆ. ಪತ್ರಕರ್ತ 24 ಗಂಟೆ ಬಹಳ ಒತ್ತಡದಲ್ಲಿ ಸಿಲುಕಿರ್ತಾನೆ, ಬರೀ ಆ ಸುದ್ದಿ ಈ ಸುದ್ದಿ ಅಂತ. ಆದ್ರೆ ಇಂಥ ಚಟುವಟಿಕೆಗಳು ಅವರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡಕ್ಕೂ ಕೂಡ ಇವು ಸಹಕಾರ ಕೊಡ್ತವೆ ಅಂತ ಹೇಳ್ತಾ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗುತ್ತೆ ಇದರಲ್ಲಿ ಭಾಗವಹಿಸಿರೋದಕ್ಕೆ. ನನಗೆ ಇಷ್ಟು ಮಾತಾಡೋದು